ರಾಜ್ಯದಲ್ಲಿ ಬರ ತಾಂಡವವಾಡ್ತಿದೆ. ಬೆಳೆದ ಬೆಳೆಯನ್ನು ಉಳಿಸಿಕೊಳ್ಳಲು ರೈತರು ಪರದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ನೀಡಲಾಗಿದೆ. ಹೀಗಾಗಿ ಕೆಲ ಸಂಘಟನೆಗಳು ರಾಜ್ಯ ಬಂದ್ ಮೂಲಕ ಆಕ್ರೋಶಕ್ಕೆ ಮುಂದಾಗಿದ್ರೆ, ಇನ್ನೂ ಕೆಲ ಸಂಘಟನೆಗಳು ರಾಷ್ಟ್ರ ರಾಜಧಾನಿಯಲ್ಲೇ ಪ್ರತಿಭಟನೆಗೆ ಮುಂದಾಗಿವೆ. ಇನ್ನು ಕಾವೇರಿ ಹೋರಾಟಕ್ಕೆ ಚಿತ್ರರಂಗದ ಸಾಥ್ ಕೂಡ ಸಿಗ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ಕರುನಾಡಿಗೆ ಮತ್ತೆ ಕಾವೇರಿ ಶಾಕ್. ಕಾವೇರಿ ಪ್ರಾಧಿಕಾರದ ವಿರುದ್ಧ ಸಂಘಟನೆಗಳು ನಿಗಿ. ಅತ್ತ ರಾಜ್ಯ ಬಂದ್, ಇತ್ತ ದೆಹಲಿ ಚಲೋಗೆ ಸಿದ್ಧತೆ. ದೆಹಲಿಯಲ್ಲೂ ಕನ್ನಡ ಪರ ಸಂಘಟನೆಗಳ ಕಹಳೆ. ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರಿನಿಂದ ಕಂಗಾಲಾಗಿ ಬರ ಎದುರಿಸ್ತಾ ಇರುವ ಪರಿಸ್ಥಿತಿ ನಡುವೆ ತಮಿಳುನಾಡು ಕಾವೇರಿ ಖ್ಯಾತೆ ಮುಂದುವರೆಸಿದ್ದು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಇದೇ ವಾದಕ್ಕೆ ನೀರೆರೆದು ಮತ್ತೆ ಕರ್ನಾಟಕಕ್ಕೆ ಶಾಕ್ ನೀಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಬಂದಾಗಲೇ ಸಿಡಿದೆದ್ದ ಕನ್ನಡ ಪರ ಸಂಘಟನೆಗಳು ಈಗ ಮತ್ತೆ ಮೇಲ್ಮನವಿಯಲ್ಲೂ ಕೂಡ ಎದುರಾದ ಶಾಕ್ನಿಂದ ಮತ್ತಷ್ಟು ಕೆರಳಿ ದೆಹಲಿ ಚಲೋಗೆ ಸಿದ್ಧತೆ ನಡೆಸಿವೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ರಾಷ್ಟ್ರಮಟ್ಟದ ಹೋರಾಟಕ್ಕೆ ಕರವೇ ತಯಾರಿ ಮಾಡಿಕೊಂಡಿದೆ. ನಿರ್ವಹಣಾ ಪ್ರಾಧಿಕಾರದ ಆದೇಶ ಹೊರಬೀಳ್ತಾ ಇದ್ದಂತೆ ನಿರ್ಧಾರಕ್ಕೆ ಬಂದಿರುವ ಕರವೇ ಕೇಂದ್ರದಿಂದ ಆಗಿರುವ ಸಮಸ್ಯೆಯನ್ನ ಕೇಂದ್ರದಲ್ಲೇ ಬಗೆಹರಿಸಿಕೊಳ್ಬೇಕು ಮತ್ತು ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಲಿ ಎನ್ನುವ ಕಾರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ದೆಹಲಿಗೆ ತೆರಳಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಿಎಂ ಸರ್ವಪಕ್ಷ ಸಭೆ ಬಳಿಕ ಸರ್ಕಾರದ ನಿರ್ಧಾರದ ಮೇಲೆ ಕೂಡಲೇ ಸಭೆ ಮಾಡಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳುವ ನಿರ್ಧಾರ ಮಾಡಿದ್ದು, ಶೀಘ್ರ ಈ ಬಗ್ಗೆ ದಿನಾಂಕ ಘೋಷಣೆ ಮಾಡೋದಾಗಿ ತಿಳಿಸಿದ್ದಾರೆ. ಇಡೀ ಕರ್ನಾಟಕದ ಎಲ್ಲ ಸಂಘಟನೆಗಳು ನಡೀರಿ ಹೋಗೋಣ ಡೆಲ್ಲಿಗೆ, ನಮಗೆ ಅನ್ಯಾಯ ಆದರೆ ರಾಷ್ಟ್ರದ ರಾಜಧಾನಿಗೆ ಬಂದು ಕೇಳೋ ತಾಕತ್ತು ಕನ್ನಡಿಗರಿಗೆ ಇದೆ ಅನ್ನೋದು ಅರ್ಥ ಮಾಡಿಸೋ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮನ್ನು ಆದೇಶ ಮಾಡ್ತಾರಲ್ಲ ಅಲ್ಲಿ ಕೂತ್ಕೊಂಡು ದೆಹಲಿಲಿ, ಆ ದೊರೆಗಳನ್ನು ಕೇಳೋಣ, ನೀವು ಮಾಡಿರೋದು ನಮಗೆ ಘೋರವಾದ ಅನ್ಯಾಯ ಮಾಡಿದ್ದೀರಿ, ಈ ಅನ್ಯಾಯವನ್ನು ನಾವು ಪ್ರತಿಭಟಿಸ್ತೀವಿ ಅಂತ ದೆಹಲಿಲಿ ಕೂತ್ಕೊಂಡು ಒಮ್ಮೆ ಜಾಡಿಸಿರೆ, ಇನ್ನೊಂದು ದಿವಸ ಇಂಥ ಆದೇಶಗಳು ಮಾಡಬೇಕಾದ್ರೆ ಕನಿಷ್ಠ ಒಂದು ನಿಯೋಗವನ್ನು ಕಳಿಸಿ ಆ ನಿಯೋಗ ವರದಿಯ ಆಧಾರದ ಮೇಲೆ ಇಂಥ ತೀರ್ಪುಗಳು ಕೊಡೋಣ ಅಂತ ಹೇಳಿ ಅವರಿಗೆ ಅರಿವು ಮೂಡಿಸೋ ಕೆಲಸ ಮಾಡಬೇಕು. ಇತ್ತ ಕೆಲ ಸಂಘಟನೆಗಳು ರಾಜ್ಯ ಬಂದ್ಗೂ ನಿರ್ಧಾರ ಮಾಡಿದ್ದು, ಇಂದು ದಿನಾಂಕ ಕೂಡ ಘೋಷಣೆ ಮಾಡಲಿವೆ. ಈ ಮಧ್ಯೆ ಇತರೆ ಸಂಘಟನೆಗಳಿಗೂ ಆಹ್ವಾನ ನೀಡಿರುವ ಕರವೇ ಅದೆಷ್ಟೇ ಜನ ಜೊತೆಯಾಗಿ ಬಂದರೂ ದೆಹಲಿಯಲ್ಲೇ ಹೋರಾಟ ಮಾಡೋದಾಗಿ ಹೇಳಿದ್ದು, ದೆಹಲಿ ಚಲೋ ಮೂಲಕವೇ ಕೇಂದ್ರದ ಮೇಲೆ ಒತ್ತಡ ಹೇರಲು ಮುಂದಾಗಿದೆ. ಈ ಕೂಡಲೇ ಪ್ರಧಾನಿಯವರು ಮಧ್ಯಸ್ಥಿಕೆ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವಾದ ನಿರ್ಧಾರ ತಗೋಬೇಕಾಗಿದೆ. ಬಂಗಾರಪ್ಪನವರು ಸುಗ್ರೀವಾಜ್ಞೆ ಯಾವ ರೀತಿ ತಂದ್ರು ಅದೇ ರೀತಿ ನೀರನ್ನ ಇಲ್ಲಿ ನಮ್ಗಿಲ್ದಿದ್ದವು ಕೊಡಕ್ಕಾಗಲ್ಲ ಅನ್ನುವಂಥ ನಿರ್ಧಾರವನ್ನು ತಗೋಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಈ ಭಾನುವಾರ ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ನಾವು ಯಾವತ್ತು ಬಂದು ಕರಿಬೇಕನ್ನೋದು ದಿನಾಂಕವನ್ನು ಪ್ರಕಟಣೆ ಮಾಡ್ತೀವಿ. ಕೇಂದ್ರ ಸರ್ಕಾರದ ಕಣ್ತೆರೆಸುವಂಥ ಕೆಲಸವನ್ನು ಮಾಡ್ತೀವಿ. ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಚಿತ್ರನಟರು, ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಈ ಹೋರಾಟವನ್ನು ನಾವು ಮಾಡಬೇಕು. ಡಾಕ್ಟರ್ ರಾಜ್ಕುಮಾರ್ ಹಾದಿಯಲ್ಲಿ ಸಾಗುತ್ತೇವೆ. ಕಾವೇರಿ ಹೋರಾಟಕ್ಕೆ ಫಿಲಂ ಚೇಂಬರ್ ಬೆಂಬಲ. ಇನ್ನು ಕಾವೇರಿ ಹೋರಾಟಕ್ಕೆ ಕನ್ನಡ ಚಲನಚಿತ್ರ ರಂಗ ಕೂಡ ಧುಮುಕಲಿದೆ. ಕಾವೇರಿ ಹೋರಾಟಕ್ಕೆ ವಾಣಿಜ್ಯ ಮಂಡಳಿ ಬೆಂಬಲ ವ್ಯಕ್ತಪಡಿಸಿದೆ. ನಾವು ರಾಜ್ಕುಮಾರ್ ಹಾದಿಯಲ್ಲಿ ಸಾಗ್ತೇವೆ, ರೈತರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಫಿಲಂ ಚೇಂಬರ್ ಅಧ್ಯಕ್ಷೆ ಜೈಮಾಲಾ ಘೋಷಣೆ ಮಾಡಿದ್ದಾರೆ. ನಾಡು ನುಡಿ ಹೋರಾಟಕ್ಕೆ ನಾವು ಸದಾ ಬದ್ಧ. ಹೋರಾಟದಲ್ಲಿ ಎಲ್ಲಾ ಕಲಾವಿದರು ಭಾಗಿಯಾಗ್ತಾರೆ ಅಂತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೇಳಿದ್ದಾರೆ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವು ಇದೀವಿ ಅಂತ ಹೇಳಲಿಕ್ಕೆ, ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ, ಎಲ್ಲ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ಆ ಮೀಟಿಂಗ್ ಆದ ನಂತರ ಯಾವ ತರ ತೀರ್ಮಾನ ತಗೋಬೇಕು ನಮ್ಮ ಅಧ್ಯಕ್ಷರು ತಗೊಂಡ ಮೇಲೆ ಅವರಿಂದ ನಾವೆಲ್ಲ. ಒಟ್ಟಾರೆ ಸಂಕಷ್ಟದ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ರಾಜ್ಯದ ದಕ್ಷಿಣ ಜಿಲ್ಲೆಗಳ ಸ್ಥಿತಿಗತಿ ಮೇಲೆ ಭಾರಿ ಪರಿಣಾಮದ ಆತಂಕವನ್ನ ಹೆಚ್ಚಿಸಿದ್ದು, ಈ ಮಧ್ಯೆ ರಾಜ್ಯವ್ಯಾಪಿ ಹೋರಾಟಗಳು ಇನ್ನಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.